ಕರೂರು ಕಾಲ್ತುಳಿತ ಪ್ರಕರಣ ಸಿಬಿಐಗೆ ಅಸ್ತು. ಸಿಬಿಐ ತನಿಖೆ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ. ನಿವೃತ್ತ ನ್ಯಾಯಾಧೀಶ ಅಜಯ್ ರಸ್ತೋಗಿ ನೇತೃತ್ವದಲ್ಲಿ 3 ಸದಸ್ಯರ ಸಮಿತಿ ರಚನೆ. ವೆಟ್ರಿ ಕಡಗಂ ವಿಜಯ್ ಅವರ ರಾಷ್ಟ್ರೀಯ ಪಕ್ಷ, ಅರ್ಥಾತ್ ವಿಜಯ್ ಅವರ ಪಕ್ಷದಿಂದ ಒಂದು ರ್ಯಾಲಿಯ ನಿರ್ಧಾರ ಆಗುತ್ತೆ ಕರೂರಿನಲ್ಲಿ. ಆ ಸಂದರ್ಭ ಕಳೆದ ತಿಂಗಳು 27ರಂದು ಕರೂರಿನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣ, ಟಿವಿಕೆ ನಾಯಕ ವಿಜಯ್ ಪ್ರಚಾರ ಮಾಡುವಾಗ ನಡೆದ ಮಹಾಘಟನೆ. ಕಾಲ್ತುಳಿತದಲ್ಲಿ 41 ಜನ ಭೀಕರವಾಗಿ ದಾರುಣ ಅಂತ್ಯವನ್ನು ಕಂಡಿದ್ರು. ವಿಚಾರಣೆ ನಡೆಸಿದ್ದ ಮದ್ರಾಸ್ ಹೈಕೋರ್ಟ್ ನ್ಯಾಯಮೂರ್ತಿ ಸೆಂಥಿಲ್ ಕುಮಾರ್ ಐಪಿಎಸ್ ಅಧಿಕಾರಿ ಆಸ್ರಾ ಗರ್ಗ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿದ್ರು. ಇದರ ವಿರುದ್ಧ ಟಿವಿಕೆ ಕಡೆಯವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಸಂತ್ರಸ್ತರು ಮತ್ತು ಬಿಜೆಪಿ ವಕೀಲರು ಸಿಬಿಐ ತನಿಖೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ. ಈ ಅರ್ಜಿಗಳನ್ನು ಕಳೆದ ಶುಕ್ರವಾರ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸಿತು. ಟಿವಿಕೆ ಕಡೆಯವರು ಕಾಲ್ತುಳಿತ ಪ್ರಕರಣದಲ್ಲಿ ಎದುರಾಳಿ ಅರ್ಜಿದಾರರಲ್ಲದೆ ವಿಜಯ್ ಕರೂರ್ ಕಾಲ್ತುಳಿತ ಪ್ರಕರಣ ನಿಜಕ್ಕೂ ಕೂಡ ತಮಿಳುನಾಡು ರಾಜಕೀಯ ಇತಿಹಾಸವೇ ಕಂಡು ಕೇಳರಿಯದ ಮಹಾಘಟನೆಗೆ ಸಾಕ್ಷಿಯಾಯಿತು. ಇದ್ದಕ್ಕಿದ್ದ ಹಾಗೆ ಲಕ್ಷಾಂತರ ಜನ ಸೇರೋದಕ್ಕೆ ಶುರು ಮಾಡಿದ್ರು. ಸಂಜೆ ಆಗ್ತಾ ಇದ್ದ ಹಾಗೆ ಜನರಲ್ಲಿ ಗೊಂದಲ, ನಿಂತ ಜಾಗದಿಂದಲೇ ಚೆಲ್ಲಾಪಿಲ್ಲಿ ಜನ ಒಬ್ಬರ ಮೇಲೊಬ್ಬರು ನಡೆದಾಡೋದಕ್ಕೆ ಶುರು ಮಾಡಿದ್ರು. ಕೆಳಗಿದ್ದವನ ಶ್ವಾಸ ಸ್ತಬ್ಧವಾಗಿದೆ ಅನ್ನೋದು ಗೊತ್ತಾಗದಲೇ ಒಬ್ಬರ ಮೇಲೊಬ್ಬರು ಓಡಾಡ್ಕಂಡೆ ಅಲ್ಲಿಂದ ಕಾಲ್ಕಿತ್ತರು. ಆ ಸಂದರ್ಭದಲ್ಲಿ ಆದಂತಹ ಮಹಾ ದುರಂತ ಅದು. ಕಾಲಡಿಗೆ ಸಿಲುಕಿ ಅನೇಕ ಜನರು ಸಾವನ್ನಪ್ಪಿದ್ರು. ಸೊ ಈ ಒಂದು ವಿಚಾರ ಸಿಬಿಐ ತನಿಖೆಯಾಗಬೇಕು ಎನ್ನುವಂತಹದ್ದು ಬಿಜೆಪಿ ಪರ ವಕೀಲರ ವಾದವೂ ಆಗಿತ್ತು, ಜೊತೆಗೆ ಒಂದಷ್ಟು ರಾಜಕೀಯ ವಿಮರ್ಶಕರ ವಾದವೂ ಕೂಡ ಆಗಿತ್ತು. ಅದರಂತೆ ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ಅಸ್ತು ಅಂತ ಹೇಳಿದೆ. ಸಿಬಿಐ ತನಿಖೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು, ಅದನ್ನು ಪುರಸ್ಕಾರಗೊಂಡಿದೆ. ಈ ಅರ್ಜಿಗಳನ್ನು ಕಳೆದ ಶುಕ್ರವಾರ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತ್ತು. ಸೊ ಅದರಂತೆ ಟಿವಿಕೆ ಕಡೆಯವರು ಕಾಲ್ತುಳಿತ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಆರೋಪಿಗಳಾಗ್ತಾರಾ ಅನ್ನೋ ಸಂದೇಹ ಮತ್ತು ಚರ್ಚೆಗಳು ಕೂಡ ರಾಜ್ಯದಲ್ಲಿ ಶುರುವಾಗಿವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.